ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತಿನ ನಿಮಗೆ ಒಂದು ಹೊಸ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನ್ ವೆಜ್ ಪ್ರಿಯರಿಗೆ ಇದಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ, ಪೂರ್ತಿ ನೋಡಿ. ಖಂಡಿತ ನಿಮಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಮೊದಲಿಗೆ ನಾನು ಒಂದು ಕುಕ್ಕರನ್ನು ತಗೊಂಡಿದ್ದೀನಿ. ಅದರಲ್ಲಿ ಈಗ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ. ಹಸಿ ಕಡಲೆಕಾಳು ತಗೋಬಹುದು, ಇಲ್ಲಪ್ಪ ಅಂದರೆ ಒಣಗಿರುವಂಥ ಕಡಲೆಕಾಳಿದ್ರೆ ನೀವು ರಾತ್ರಿ ಪೂರ್ತಿ ನೆನೆಯೋಕ್ಕಿಡಿ. ಇಲ್ಲಪ್ಪ ಅಂದರೂ ಕೂಡ 8 ತಾಸುವರೆಗಾದರೂ ನೆನೆಯೋಕೆ ಬಿಡಬೇಕು. ನಂತರ ಆಲೂಗಡ್ಡೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಮಣ್ಣೆಲ್ಲ ಹೋಗ್ಬೇಕು ನೋಡಿ. ಆ ರೀತಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನು ಈಗ 2 ವಿಸಿಲನ್ನು ಕೂಗಿಸ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ಕಡಲೆಕಾಳು ತಿನ್ನೋದಿಲ್ಲ ಅಂದರೆ ಅಲಸಂದೆ ಕಾಳು ಕೂಡ ನೀವು ಇದಕ್ಕೆ ಸೇರಿಸ್ಕೊಂಡು ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನಂತರ ಈಗ ನನಗೆ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲೊಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಇನ್ನೂವರೆಗೂ ಈ ರೆಸಿಪಿಯನ್ನು ಟ್ರೈ ಮಾಡಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಡ್ರೈ ಫಿಶನ್ನು ಚೆನ್ನಾಗಿ ಕ್ಲೀನಿಂಗನ್ನು ಮಾಡ್ಕೊಂಡಿದ್ದೀನಿ. ಮುಂದೆ ತಲೆ ಅಂತ ಇರುತ್ತೆ ನೋಡಿ, ಅದನ್ನೆಲ್ಲವನ್ನು ಮುರ್ಕೋಬೇಕು. ಯಾಕಂದರೆ ಅದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ, ತಿನ್ನುವಾಗ ಬಾಯಲ್ಲಿ ಕರ ಕರ ಅಂತ ಸೌಂಡ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಹೊರಗಡೆಯಿಂದ ತಂದ ಮೇಲೆ ಚೆನ್ನಾಗಿ ಕ್ಲೀನಿಂಗ್ ಮಾಡಿ ಸ್ಟೋರ್ ಮಾಡಿರ್ತೀನಿ. ಸೊ ಯಾವಾಗ ಬೇಕಲ್ಲ ಆವಾಗ ಈ ರೀತಿ ಅಡುಗೆ ಮಾಡೋಕ್ಕೆ ಬೇಗ ಆಗುತ್ತೆ ಅಂದ್ಬಿಟ್ಟು ಈಗ ಕ್ಲೀನ್ ಮಾಡಿರುವಂಥ ಫಿಶನ್ನು ಇದರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ. ಆದ ನಂತರ ಒಂದು ಪ್ಲೇಟ್ಗೆ ಸರ್ವನ್ನು ಮಾಡ್ಕೋಬೇಕು. ಅದೇ ಬಾಣಲಿಯನ್ನು ನಾನಿಲ್ಲಿ ಮತ್ತೆ ಕ್ಲೀನಿಂಗನ್ನು ಮಾಡಿಕೊಂಡು ಕೆಲವು ಒಣ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೀರಿಗೆ, ಧನಿಯಾ ಕಾಳು, ಏಲಕ್ಕಿ, ಲವಂಗ, ದಾಲ್ಚೀನಿ, ಕಾಳು ಮೆಣಸನ್ನು ಇದಕ್ಕೆ ಸೇರಿಸಿದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಇಲ್ಲಿ ವಿಸಿಲ್ ಕೂಡ ಆಗ್ತಾ ಇದೆ. ಸೊ ನಾನಿಲ್ಲಿ 2 ವಿಸಿಲನ್ನು ಕೂಗಿಸ್ಕೊತಾ ಇದ್ದೀನಿ. ಅಲ್ಲಿವರೆಗೂ ನಮ್ಮದು ಒಣ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಸ್ವಲ್ಪನೇ ಅರಿಶಿನ, 1 ಚಮಚದಷ್ಟು ಫಿಶ್ ಮಸಾಲ ಅಥವಾ ಚಿಕನ್ ಮಸಾಲವನ್ನು ಸೇರಿಸ್ಕೋಬೇಕು. ಈ ಮಸಾಲೆಯನ್ನು ಹಾಕಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಮಸಾಲೆ ಸುಟ್ಟುಬಿಡುತ್ತೆ, ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಬಿಸಿ ಬಾಣಲಿಯಲ್ಲೇ ನಾವು ಈ ಮಸಾಲೆನ ಹಾಕಿರ್ತೀವಲ್ಲ, ಖಾರ ಎಲ್ಲ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈಗ ನಾನು ಇಲ್ಲೊಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಸಾಲೆ ಎಲ್ಲ ಹುರಿದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ನಂತರ ನಾನಿಲ್ಲಿ 2 ಇಂಚು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ. ನಂತರ 1 ಟೊಮೆಟೊನ ಅದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಈ ರೆಸಿಪಿಗೆ ಹುಳಿ ಮತ್ತು ಖಾರ ಜಾಸ್ತಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಈಗ ನಾನಿಲ್ಲಿ ಮಸಾಲೆಯನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಆದರೆ ಇದು ಮಸಾಲೆ ಇನ್ನೂ ಕೂಡ ರೆಡಿ ಆಗಿಲ್ಲ. ಸೊ ಈಗ ವಿಸಿಲ್ ಕೂಡ ಇಲ್ಲಿ ಹೋಗಿದೆ. ಒಂದ್ಸತಿ ಕುಕ್ಕರನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ನಾನು, ಯಾಕಂದರೆ ಕಾಳು ಮತ್ತು ಆಲೂಗಡ್ಡೆ ಚೆನ್ನಾಗಿ ಕುಕ್ ಆಗಿದ್ದಿಲ್ಲ ಅಂದ್ಬಿಟ್ಟು. ಸೊ ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಕುಕ್ ಆಗಿದೆ. ನಾನು ಸ್ವಲ್ಪ ಇದನ್ನು ಆಲೂಗಡ್ಡೆನ ತೊಗೊಂಡ್ಬಿಟ್ಟು ತಣ್ಣೀರಲ್ಲಿ ಹಾಕೋತಾ ಇದ್ದೀನಿ. ಯಾಕಂದರೆ ಬಿಸಿ ಬಿಸಿಯಾಗಿ ಆಲೂಗಡ್ಡೆ ಸುಲಿಯೋಕ್ಕಾಗೋದಿಲ್ಲ. ಹಾಗಾಗಿ ಇದರಲ್ಲಿ 1 ಆಲೂಗಡ್ಡೆ ಮಾತ್ರ ನಾನು ಸುಲಿದ್ಬಿಟ್ಟು ಸಿಪ್ಪೆಯನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಕಡಲೆಕಾಳು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನಾನಿಲ್ಲಿ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಾವಿಲ್ಲಿ ಡ್ರೈ ಫಿಶ್ ಏನು ಹುರಿದಿದ್ವಲ್ಲ, ಅದನ್ನು ಕೂಡ 1 2ರಿಂದ 3 ಸತಿ ವಾಶ್ ಮಾಡ್ಕೋಬೇಕು. ಅದ್ರ ಮೇಲೆ ಮಣ್ಣಿರುತ್ತೆ, ಹಾಗೆ ಬ್ಲ್ಯಾಕ್ ಎಲ್ಲ ಆಗಿರುತ್ತೆ ನೋಡಿ, ಅದೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಚಿಕ್ಕ ಮಕ್ಕಳಿಗಾಯಿತು, ಗಂಡು ಮಕ್ಕಳಿಗಾಯಿತು ಕೊಡೋದು ತುಂಬಾ ಡೇಂಜರ್ ಅಂತಾರೆ ಈ ರೀತಿ ಒಣ ಮೀನೆಲ್ಲ. ಹಾಗಾಗಿ ನಾನು ಯಾವುದೇ ಒಣ ಮೀನಿನ ಪಲ್ಯ ಮಾಡಿದ್ರೆ ಚೆನ್ನಾಗಿ ವಾಶ್ ಮಾಡಿಕೊಂಡೇ ಮಾಡ್ಕೋತೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಮಾಡ್ತಾ ಇರೋಂಥ ಪ್ರತಿಯೊಂದು ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಇಲ್ಲಿ ಕಟ್ ಕೂಡ ಮಾಡ್ಕೋತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿಯನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಎಣ್ಣೆಯನ್ನು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಹಾಕ್ತೀನಿ ಅನ್ನೋ ಭಯಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಮಾಡ್ತೀನಿ. ಯಾವಾಗಾದರೂ ಒಂದ್ಸತಿ ಮಾತ್ರ ನಾನು ಜಾಸ್ತಿ ಹಾಕೋದು. ನಂತರ ನಾನಿಲ್ಲಿ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಎಣ್ಣೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾವು ಎಣ್ಣೆಯಲ್ಲಿ ಮಸಾಲೆ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು. ಅದು ಈ ರೆಸಿಪಿಯಲ್ಲಿ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೋತೀವಲ್ಲ, ಅಷ್ಟು ಚೆನ್ನಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಒಣ ಮೀನನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ.
ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು ನೋಡಿ ಮಸಾಲೆ ಒಳಗೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ತಳ ಹಿಡಿತಾ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಈ ರೀತಿ ಚೆನ್ನಾಗಿ ಎಣ್ಣೆ ಸೈಡ್ಗೆಲ್ಲ ರಿಲೀಸ್ ಆದಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಬೇರೆ ನೀರೇನು ಹಾಕಿಲ್ಲ, ಕಡಲೆಕಾಳು ಏನು ಕುಕ್ ಮಾಡ್ಕೊಂಡಿದ್ವಲ್ಲ ಆ ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆಯನ್ನು ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಮೊದಲು ಕೂಡ ನಾವು ಉಪ್ಪನ್ನು ಸೇರಿಸಿರ್ತೀವಿ ಕಡಲೆಕಾಳು ಜೊತೆಗೆ. ಈಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ತುಂಬ ಬೇಗ ಕೂಡ ಆಗುತ್ತೆ. ಇದ್ರ ಜೊತೆಗೆ ಯಾವುದೇ ರೀತಿಯ ಪಲ್ಯ ಏನು ಮಾಡಬೇಕಂತೇನಿಲ್ಲ. ಇದೊಂದು ಸಾಂಬಾರು ಮಾಡಿಬಿಟ್ಟು ರೊಟ್ಟಿನೋ ಚಪಾತಿನೋ ಅನ್ನೋನ ಅಥವಾ ನೀವು ಇಡ್ಲಿ ಕೂಡ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನಿವತ್ತು ಇದ್ರ ಜೊತೆಗೆ ರಾಗಿ ಮುದ್ದೆಯನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನ್ ವೆಜ್ ಎಲ್ಲ ಮಾಡಿದಾಗ ರಾಗಿ ಮುದ್ದೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನನ್ನ ಮಗನಿಗೂ ಕೂಡ ಇವತ್ತು ರಾಗಿ ಮುದ್ದೆ ಬೇಕು ಅಂತ ಇದ್ದ. ಈ ಸಾಂಬಾರು ಜೊತೆಗೆ ಅವನಿಗೆ ರಾಗಿ ಮುದ್ದೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದೇ ಕಪ್ಲಿಂದ ನಾನು 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಕೂಡ ತಗೋತೀನಿ. ಹಾಗಾಗಿ 1 ಕಪ್ಪನ್ನು ಮೆಜರ್ಮೆಂಟನ್ನಾಗಿ ಮಾಡ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪನೇ ರಾಗಿ ಹಿಟ್ಟನ್ನು ನಾವು 1 ಸ್ಪೂನ್ ಆಗೋಷ್ಟು ಮೊದಲಿಗೆ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗಿದು ನೀರು ಕುದಿಯೋವರೆಗೂ ನಾವು ರಾಗಿ ಹಿಟ್ಟನ್ನು ತಗೊಳ್ಳೋಣ. ಯಾವ ಕಪ್ಲಿಂದ ನೀರನ್ನು ಹಾಕ್ತೀವಲ್ಲ ಅದೇ ಕಪ್ಲಿಂದ 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ತಗೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಮತ್ತೆ ನಾವು ಮೇಲೆ ಹಿಟ್ಟನ್ನು ಸೇರಿಸ್ಕೋಬೋದು. ಈಗ ಇಲ್ಲಿ ನೀರು ಕುದಿ ಬರೋವರೆಗೂ ನಮ್ಮ ಸಾಂಬಾರು ಕೂಡ ಚೆನ್ನಾಗಿ ಸೈಡ್ಗೆ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲೀಗ ರಾಗಿ ಹಿಟ್ಟಿನ ನೀರು ಕೂಡ ಕುದಿ ಬರ್ತಾ ಇದೆ. ಫ್ರೆಂಡ್ಸ್, ಪ್ಲೀಸ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಉಪ್ಪನ್ನು ಕೂಡ ಬೇಕಂದರೆ ಸೇರಿಸ್ಕೋಬೋದು. ಗ್ಯಾಸನ್ನು ಈಗ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಿಟ್ಟನ್ನು ಮೇಲ್ಗಡೆಯಿಂದ ಈ ರೀತಿ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನಾನಿಲ್ಲಿ ಎಲ್ಲ ಹಿಟ್ಟನ್ನು ಹಾಕಿ ಮಿಕ್ಸನ್ನು ಮಾಡ್ತಾ ಇಲ್ಲ, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆ ಬಿಡ್ತಾ ಇದ್ದೀನಿ. ನನಗೂ ಕೂಡ ರಾಗಿ ಮುದ್ದೆ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ನಾನು ಇಲ್ಲಿ ಬಂದ ಮೇಲೆ ನನ್ನ ಮಗನಿಗೋಸ್ಕರ ರಾಗಿ ಮುದ್ದೆ ಮಾಡೋದನ್ನು ನಾನು ಕಲ್ತಿದ್ದೀನಿ. ಯಾವಾಗಾದರೂ ವೀಕ್ಲಿ 2 ಟೈಮ್ಸು 3 ಟೈಮ್ಸು ನಾನು ರಾಗಿ ಮುದ್ದೆಯನ್ನು ಮಾಡ್ತಾ ಇರ್ತೀನಿ. ಈ ರೀತಿ ಮೇಲ್ಗಡೆ ನೀರು ಬಂದ ಮೇಲೆ ಒಂದು ಕೋಲು ಅಥವಾ ಒಂದು ಸ್ಪೂನನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೇ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಕೈ ಬಿಟ್ಟರೆ ಇದು ಗಂಟಾಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ರೊಟ್ಟಿ ಮಾಡೋದಕ್ಕಿಂತ ಈ ರಾಗಿ ಮುದ್ದೆ ಮಾಡೋದು ತುಂಬಾ ಈಸಿ. ಆದರೆ ಈ ರೀತಿ ಮಿಕ್ಸ್ ಮಾಡೋದು ಸ್ವಲ್ಪನೇ ಕಷ್ಟ ಅನ್ಬೋದು, ಯಾಕಂದರೆ ತುಂಬ ಫಿಟ್ ಆಗಿಬಿಡುತ್ತೆ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಂಗೆ. ಹಾಗಾಗಿ ನಂತರ ಇದಕ್ಕೆ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಎಲ್ಲ ಹಿಟ್ಟನ್ನು ಸ್ಪೂನಿಂದ ಆಯಿತು ಕಟ್ಟಿಗೆಯಿಂದ ಆಯಿತು ಸ್ಪ್ರೆಡ್ ಏನಾಗಿರುತ್ತಲ್ಲ ಎಲ್ಲವನ್ನು ತೊಗೊಂಡ್ಬಿಟ್ಟು ಈ ರೀತಿ ರೌಂಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 1-2-3 ನಿಮಿಷ ಇದನ್ನು ಹಾಗೆ ಮುಚ್ಚಿಬಿಟ್ಟು ಬಿಡಬೇಕು. ಆದರೆ ಗ್ಯಾಸನ್ನು ಆಫ್ ಮಾಡಬೇಡಿ, ಪೂರ್ತಿ ಲೋ ಫ್ಲೇಮಲ್ಲೇ ಇಡಬೇಕು. 5 ನಿಮಿಷ ಆದ ನಂತರ ನಿಮಗಿಲ್ಲಿ ಮತ್ತೆ ಗ್ಯಾಸನ್ನು ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮದಿಲ್ಲಿ ರಾಗಿ ಮುದ್ದೆ ರೆಡಿಯಾಗಿದೆ. ನನಗೆ ರಾಗಿ ಮುದ್ದೆ ಕೈಲಿಂದ ಅಷ್ಟು ಸರಿಯಾಗಿ ಕಟ್ಟೋಕ್ಕೆ ಬರೋದಿಲ್ಲ, ಅದು ಬಿಸಿ ಬಿಸಿ ಇರುತ್ತಲ್ಲ ಕೈಯೆಲ್ಲ ಸುಟ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಕೈಗೆ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ನಾನು ಈ ರೀತಿ ಒಂದು ಪಾಕೆಟ್ ಹಾಳೆಯನ್ನು ಯೂಸ್ ಮಾಡ್ತೀನಿ. ಈ ಪಾಕೆಟ್ ಹಾಳೆಯನ್ನು ನಾನು ಹೋಳಿಗೆ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತೀನಿ. ಈಗ ಹಪ್ಪಳ ಇವೆಲ್ಲ ಮಾಡ್ತೀವಲ್ಲ ಅವಾಗೆಲ್ಲ ಯೂಸ್ ಮಾಡ್ತೀನಿ. ಹಾಗಾಗಿ ಇದನ್ನು ವಾಶ್ ಮಾಡಿಕೊಂಡು ಮತ್ತೆ ಇಟ್ಬಿಡ್ತೀನಿ. ಈ ರೀತಿ ಮುದ್ದೆ ಮಾಡುವಾಗ ಕೂಡ ನನಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸ್ವಲ್ಪ ತಣ್ಣಗಾಗಿದೆ. ಈಗ ಕೈಲಿಂದ ಮುದ್ದೆ ಮಾಡಿಬಿಟ್ಟು ನಾನೊಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ನಾನು ಮುದ್ದೆ ಸಾಫ್ಟಾಗಿ ಮಾಡಿದ್ದೀನಿ, ಯಾಕಂದರೆ ತುಂಬ ಗಟ್ಟಿಯಾದರೆ ನನ್ನ ಮಗ ನುಂಗೋಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಈಗಿಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ರೆಡಿ ಆಗಿದೆ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವನ್ನ ಮಾಡ್ತಾ ಇದ್ದೀನಿ. ಈ ಮುದ್ದೆ ಜೊತೆಗಂದರೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಸಾಂಬಾರು. ಫ್ರೆಂಡ್ಸ್, ಒಂದು ಸತಿ ಆದರೂ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ನೀವು ಪ್ರತಿ ಸತಿ ಒಣ ಮೀನನ್ನು ತಂದಾಗ ಇದೇ ರೆಸಿಪಿಯನ್ನು ಮಾಡ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ನಾನು ಹೋದ ವಿಡಿಯೋದಲ್ಲಿ ಒಣ ಮೀನಿನ ಪಲ್ಯ ಮತ್ತು ಸಾಂಬಾರು ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ರಾಗಿ ಮುದ್ದೆಯನ್ನು ನಾವು ಬಾಯಲ್ಲಿ ಹಾಕಿದರೆ ಸಾಕು ಗುಡುಕ್ಕಂತ ಒಳಗೆ ಹೋಗಿಬಿಡುತ್ತೆ, ನಾವು ಕಚ್ಚಬೇಕಂತಲೇ ಇಲ್ಲ. ಸೊ ತುಂಬ ಈಸಿ ಇದು ತಿನ್ನೋದು ಕೂಡ. ನನ್ನ ಮಗನಿಗೆ ಹಾಗಾಗಿ ತುಂಬಾ ಇಷ್ಟ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.